ಮೀನ ರಾಶಿಯವರೇ, ಜುಲೈ 16ರಿಂದ 22 ರವರೆಗಿನ ಈ 7 ದಿನಗಳು ನಿಮ್ಮ ಜೀವನದಲ್ಲಿ ಅನೇಕ ಹೊಸ ತಿರುವುಗಳನ್ನು ತರುವ ಸೂಚನೆಗಳನ್ನು ನೀಡುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಮನಸ್ಸಿನಲ್ಲಿದ್ದ ಗೊಂದಲ, ಕೆಲವರ ಮೇಲಿದ್ದ ಅತಿಯಾದ ನಂಬಿಕೆ ಹಾಗೂ ಭವಿಷ್ಯದ ಬಗ್ಗೆ ಕಾಡುತ್ತಿದ್ದ ಅನಿಶ್ಚಿತತೆ ಇವೆಲ್ಲವೂ ನಿಧಾನವಾಗಿ ಸ್ಪಷ್ಟವಾಗುವ ಸಮಯ ಈಗ ಆರಂಭವಾಗುತ್ತಿದೆ. ಗ್ರಹಗಳ ಚಲನೆಯ ಪ್ರಭಾವದಿಂದ ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳನ್ನು ನೀವು ಹೊಸ ದೃಷ್ಟಿಯಿಂದ ನೋಡಲು ಸಾಧ್ಯವಾಗಲಿದೆ. ಈ ವಾರದಲ್ಲಿ ನೀವು ಬಹಳ ದಿನಗಳಿಂದ ಗಮನಿಸದ ಕೆಲವು ಸತ್ಯಗಳು ನಿಮ್ಮ ಮುಂದೆ ಬರುತ್ತವೆ. ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂದು ತೋರಿಸಿಕೊಂಡ ಕೆಲವರ ನಿಜವಾದ ಉದ್ದೇಶಗಳು ಬಹಿರಂಗವಾಗಬಹುದು. ಅದೇ ಸಮಯದಲ್ಲಿ ಮೌನವಾಗಿ ನಿಮ್ಮ ಒಳಿತನ್ನು ಬಯಸಿದ ಕೆಲವರ ಮೌಲ್ಯವು ನಿಮಗೆ ಅರ್ಥವಾಗುತ್ತದೆ. ಆದ್ದರಿಂದ ಈ ವಾರ ಯಾವುದೇ ಸಂಬಂಧದ ಬಗ್ಗೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಎಲ್ಲವನ್ನೂ ಪರಿಶೀಲಿಸಿ. ಮೀನ ರಾಶಿಯವರ ಸ್ವಭಾವವೇ ಕರುಣೆ, ಪ್ರೀತಿ ಮತ್ತು ಸಹಾನುಭೂತಿ. ಇತರರ ನೋವನ್ನು ತಮ್ಮದೇ ನೋವಿನಂತೆ ಅನುಭವಿಸುವ ಮನಸ್ಸು ನಿಮ್ಮದು. ಆದರೆ ಪ್ರತಿಯೊಬ್ಬರೂ ನಿಮ್ಮಂತೆಯೇ ಯೋಚಿಸುವುದಿಲ್ಲ ಎಂಬುದನ್ನು ಮರೆಯಬೇಡಿ. ನಿಮ್ಮ ಒಳ್ಳೆಯತನವನ್ನು ಕೆಲವರು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿರಬಹುದು. ಇದಕ್ಕಾಗಿ ನಿಮ್ಮನ್ನು ನೀವು ದೂಷಿಸಿಕೊಳ್ಳಬೇಕಾಗಿಲ್ಲ. ಬದಲಾಗಿ ಮುಂದಿನ ದಿನಗಳಲ್ಲಿ ಯಾರನ್ನು ಎಷ್ಟು ನಂಬಬೇಕು ಎಂಬುದನ್ನು ತಿಳಿದುಕೊಳ್ಳುವ ಜಾಣ್ಮೆ ಬೆಳೆಸಿಕೊಳ್ಳುವುದು ಮುಖ್ಯ. ಜುಲೈ 16ರಂದು ಆರಂಭವಾಗುವ ಗ್ರಹಸ್ಥಿತಿಯ ಬದಲಾವಣೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ಇದುವರೆಗೆ ನಿಮಗೆ ಸ್ಪಷ್ಟವಾಗದಿದ್ದ ಕೆಲವು ವಿಷಯಗಳು ಈಗ ನಿಧಾನವಾಗಿ ಅರ್ಥವಾಗುತ್ತವೆ. ನಿಮ್ಮ ಒಳಮನಸ್ಸು ನೀಡುವ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ಅನೇಕ ಬಾರಿ ನಿಮ್ಮ ಅಂತಃಪ್ರಜ್ಞೆ ಮೊದಲೇ ಎಚ್ಚರಿಕೆ ನೀಡಿರಬಹುದು. ಈ ವಾರ ಆ ಧ್ವನಿಯನ್ನು ಗೌರವಿಸುವುದು ನಿಮಗೆ ಲಾಭಕರ. ಈ ದಿನಗಳಲ್ಲಿ ನಿಮ್ಮ ಮಾತು, ನಿಮ್ಮ ನಡೆ ಹಾಗೂ ನಿಮ್ಮ ನಿರ್ಧಾರಗಳು ಬಹಳ ಮಹತ್ವ ಪಡೆಯುತ್ತವೆ. ಅನಗತ್ಯ ವಾದವಿವಾದಗಳಿಂದ ದೂರವಿದ್ದು ನಿಮ್ಮ ಗುರಿಯತ್ತ ಗಮನ ಹರಿಸಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ನಿಜವಾಗಿಯೂ ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುವ ಕೆಲಸಗಳಲ್ಲೇ ಬಳಸಿದರೆ ಮುಂದಿನ ದಿನಗಳಲ್ಲಿ ಅದರ ಫಲ ಸ್ಪಷ್ಟವಾಗಿ ಕಾಣಲಿದೆ. ಈ ವಾರದ ಮುಂದಿನ ದಿನಗಳಲ್ಲಿ ಹಣಕಾಸು, ಉದ್ಯೋಗ, ಕುಟುಂಬ ಹಾಗೂ ಆರೋಗ್ಯದ ವಿಷಯದಲ್ಲಿ ಯಾವ ರೀತಿಯ ಅವಕಾಶಗಳು ಮತ್ತು ಎಚ್ಚರಿಕೆಗಳು ಎದುರಾಗಬಹುದು ಎಂಬುದನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಜುಲೈ 17, 18 ಮತ್ತು 19ನೇ ತಾರೀಖುಗಳು ಮೀನ ರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕ ಹಾಗೂ ವೃತ್ತಿಕ್ಷೇತ್ರದಲ್ಲಿ ಗಮನಾರ್ಹ ಬೆಳವಣಿಗೆಗಳನ್ನು ತರುವ ಸಾಧ್ಯತೆಯಿದೆ. ಬಹಳ ಸಮಯದಿಂದ ಸ್ಥಗಿತಗೊಂಡಿದ್ದ ಕೆಲವು ಕೆಲಸಗಳು ಈಗ ವೇಗ ಪಡೆಯಬಹುದು. ನೀವು ಸಾಕಷ್ಟು ಶ್ರಮಪಟ್ಟಿದ್ದರೂ ಫಲ ಸಿಗುತ್ತಿಲ್ಲ ಎನ್ನುವ ಭಾವನೆಯಿದ್ದರೆ ಈ ದಿನಗಳಲ್ಲಿ ಅದರ ಬದಲಾವಣೆ ಕಾಣಲು ಆರಂಭವಾಗುತ್ತದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಂದರ್ಭಗಳು ಒಂದರ ಹಿಂದೆ ಒಂದರಂತೆ ಎದುರಾಗಬಹುದು. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆಯಿದೆ. ನಿಮ್ಮ ಸಾಮರ್ಥ್ಯವನ್ನು ಇದುವರೆಗೆ ಸರಿಯಾಗಿ ಗುರುತಿಸದವರು ಕೂಡ ನಿಮ್ಮ ಕೆಲಸದ ಮೌಲ್ಯವನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಹೊಸ ಜವಾಬ್ದಾರಿ, ಬಡ್ತಿ ಅಥವಾ ಉತ್ತಮ ಅವಕಾಶದ ಕುರಿತು ಮಾತುಕತೆ ನಡೆಯುವ ಸೂಚನೆಗಳಿವೆ. ಸ್ವಂತ ಉದ್ಯಮ ನಡೆಸುತ್ತಿರುವವರು ಹೊಸ ಗ್ರಾಹಕರು ಹಾಗೂ ಹೊಸ ವ್ಯಾವಹಾರಿಕ ಸಂಪರ್ಕಗಳಿಂದ ಪ್ರಯೋಜನ ಪಡೆಯಬಹುದು. ಹಣದ ಹರಿವು ನಿಧಾನವಾಗಿ ಸುಧಾರಿಸುವ ಲಕ್ಷಣಗಳು ಕಂಡುಬರುತ್ತವೆ. ಆದರೆ ಆದಾಯ ಹೆಚ್ಚುತ್ತಿದೆ ಎನ್ನುವ ಕಾರಣಕ್ಕೆ ಅತಿಯಾದ ಖರ್ಚು ಮಾಡುವುದನ್ನು ತಪ್ಪಿಸಿ. ಅನಗತ್ಯ ಹೂಡಿಕೆ ಅಥವಾ ಇತರರ ಮಾತಿಗೆ ಮಾರು ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ ಅವುಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಒಳಿತು. ನಿಮ್ಮ ಜಾಣ್ಮೆಯೇ ಈ ವಾರ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಕುಟುಂಬದ ವಿಚಾರದಲ್ಲಿಯೂ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಬಹುದು. ಹಿಂದೆ ಉಂಟಾಗಿದ್ದ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆಯಿದೆ. ನಿಮ್ಮ ಮಾತುಗಳನ್ನು ಶಾಂತವಾಗಿ ಮತ್ತು ಪ್ರೀತಿಯಿಂದ ಹೇಳಿದರೆ ಮನೆಯ ವಾತಾವರಣ ಹೆಚ್ಚು ಸಂತೋಷಕರವಾಗುತ್ತದೆ. ಹಿರಿಯರ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಅವರ ಅನುಭವದಿಂದ ನಿಮಗೆ ಉಪಯುಕ್ತ ಮಾರ್ಗದರ್ಶನ ಸಿಗಬಹುದು. ಸ್ನೇಹಿತರ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಎಲ್ಲರೂ ನಿಮ್ಮ ಒಳಿತನ್ನೇ ಬಯಸುತ್ತಾರೆ ಎಂದು ಭಾವಿಸುವುದು ಸರಿಯಲ್ಲ. ನಿಮ್ಮ ವೈಯಕ್ತಿಕ ಯೋಜನೆಗಳು, ಹಣಕಾಸಿನ ಮಾಹಿತಿ ಅಥವಾ ಭವಿಷ್ಯದ ಗುರಿಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಕೆಲವೊಮ್ಮೆ ಮೌನವೇ ಅತ್ಯುತ್ತಮ ರಕ್ಷಣೆ ಎಂಬುದನ್ನು ನೆನಪಿಡಿ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡುವಂತೆ ಅವಕಾಶ ನೀಡಿ. ಈ 3 ದಿನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆದರೆ ಆತ್ಮವಿಶ್ವಾಸ ಮತ್ತು ಅಹಂಕಾರದ ನಡುವಿನ ವ್ಯತ್ಯಾಸವನ್ನು ಮರೆಯಬೇಡಿ. ವಿನಯದಿಂದ ಮುಂದುವರಿದರೆ ನಿಮ್ಮ ಯಶಸ್ಸು ಇನ್ನಷ್ಟು ಸ್ಥಿರವಾಗುತ್ತದೆ. ಮುಂದಿನ ದಿನಗಳಲ್ಲಿ ಆರೋಗ್ಯ, ಮನಸ್ಸಿನ ನೆಮ್ಮದಿ ಹಾಗೂ ಸಂಬಂಧಗಳ ಕುರಿತು ಗ್ರಹಗಳು ನೀಡುವ ಪ್ರಮುಖ ಸೂಚನೆಗಳನ್ನು ತಿಳಿದುಕೊಳ್ಳೋಣ. ಜುಲೈ 20 ಮತ್ತು 21ನೇ ತಾರೀಖುಗಳು ನಿಮ್ಮ ಆರೋಗ್ಯ, ಮನಸ್ಸಿನ ನೆಮ್ಮದಿ ಹಾಗೂ ವೈಯಕ್ತಿಕ ಸಂಬಂಧಗಳ ದೃಷ್ಟಿಯಿಂದ ಅತ್ಯಂತ ಮಹತ್ವದ ದಿನಗಳಾಗಿವೆ. ಕಳೆದ ಕೆಲವು ವಾರಗಳಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಆತಂಕ, ಅನಗತ್ಯ ಚಿಂತೆ ಅಥವಾ ಭವಿಷ್ಯದ ಬಗ್ಗೆ ಇದ್ದ ಗೊಂದಲ ನಿಧಾನವಾಗಿ ಕಡಿಮೆಯಾಗಲು ಆರಂಭವಾಗುತ್ತದೆ. ನಿಮ್ಮೊಳಗೆ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ. ಈ ಬದಲಾವಣೆ ನಿಮ್ಮ ಕೆಲಸದಲ್ಲೂ ಹಾಗೂ ಕುಟುಂಬ ಜೀವನದಲ್ಲೂ ಉತ್ತಮ ಪರಿಣಾಮ ಬೀರುತ್ತದೆ. ಈ ದಿನಗಳಲ್ಲಿ ನಿಮ್ಮ ದೇಹಕ್ಕೂ ವಿಶ್ರಾಂತಿಯ ಅಗತ್ಯವಿದೆ ಎಂಬುದನ್ನು ಮರೆಯಬೇಡಿ. ಸಾಕಷ್ಟು ನಿದ್ರೆ, ಸರಿಯಾದ ಆಹಾರ ಮತ್ತು ಸಮಯಕ್ಕೆ ತಕ್ಕ ವಿಶ್ರಾಂತಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ.
ಆರೋಗ್ಯವನ್ನು ನಿರ್ಲಕ್ಷಿಸುವ ಅಭ್ಯಾಸ ಇದ್ದರೆ ಅದನ್ನು ಬದಲಾಯಿಸಿ. ಸಣ್ಣ ಸಮಸ್ಯೆಗಳನ್ನು ಕಡೆಗಣಿಸದೆ ಸಮಯಕ್ಕೆ ಸರಿಯಾಗಿ ಗಮನ ಕೊಡುವುದು ಉತ್ತಮ. ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಕೆಲವು ನಿಮಿಷ ಪ್ರಾರ್ಥನೆ, ಧ್ಯಾನ ಅಥವಾ ಮೌನದಲ್ಲಿ ಕಾಲ ಕಳೆಯುವುದು ನಿಮಗೆ ಅಪಾರ ನೆಮ್ಮದಿಯನ್ನು ನೀಡಬಹುದು. ಕುಟುಂಬದೊಳಗಿನ ಕೆಲವು ಹಳೆಯ ಭಿನ್ನಾಭಿಪ್ರಾಯಗಳು ಈಗ ಬಗೆಹರಿಯುವ ಲಕ್ಷಣಗಳಿವೆ. ಗಂಡ ಹೆಂಡತಿಯ ನಡುವೆ ಇದ್ದ ತಪ್ಪು ತಿಳುವಳಿಕೆ ಕಡಿಮೆಯಾಗಬಹುದು. ಮಕ್ಕಳ ವಿಚಾರದಲ್ಲಿ ಇದ್ದ ಆತಂಕವು ನಿಧಾನವಾಗಿ ದೂರವಾಗುತ್ತದೆ. ನೀವು ಶಾಂತ ಮನಸ್ಸಿನಿಂದ ಮಾತನಾಡಿದರೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ನಿಮ್ಮ ಮಾತಿನ ಸೌಮ್ಯತೆ ಈ ದಿನಗಳಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರವಾಗಲಿದೆ. ಆದರೆ ಈ ಸಮಯದಲ್ಲಿ ಒಂದು ವಿಶೇಷ ಎಚ್ಚರಿಕೆಯೂ ಇದೆ. ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸಿದ್ದ ಅಥವಾ ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ತಂದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಜೀವನಕ್ಕೆ ಬರಲು ಪ್ರಯತ್ನಿಸಬಹುದು. ಅವರು ತಮ್ಮ ವರ್ತನೆ ಬದಲಾಗಿದೆ ಎಂದು ಹೇಳಬಹುದು ಅಥವಾ ಹಳೆಯ ತಪ್ಪುಗಳನ್ನು ಮರೆತು ಮತ್ತೆ ಸಂಬಂಧ ಬೆಳೆಸಲು ಯತ್ನಿಸಬಹುದು. ಯಾವುದೇ ನಿರ್ಧಾರವನ್ನು ಭಾವನೆಗಳ ಆಧಾರದಲ್ಲಿ ತೆಗೆದುಕೊಳ್ಳಬೇಡಿ. ಅವರ ಮಾತಿಗಿಂತ ಅವರ ನಡೆ ನುಡಿಯನ್ನು ಗಮನಿಸಿ. ಒಮ್ಮೆ ನೋವು ಕೊಟ್ಟ ಅನುಭವವನ್ನು ಮರೆತು ಮತ್ತೆ ಅದೇ ತಪ್ಪನ್ನು ಮಾಡುವ ಅಗತ್ಯವಿಲ್ಲ. ನಿಮ್ಮ ಒಳಮನಸ್ಸು ನೀಡುವ ಸೂಚನೆಗಳನ್ನು ಈ ಸಮಯದಲ್ಲಿ ವಿಶೇಷವಾಗಿ ಗೌರವಿಸಿ. ಕೆಲವೊಮ್ಮೆ ನಮ್ಮ ಅಂತಃಪ್ರಜ್ಞೆಯೇ ನಮಗೆ ದೊಡ್ಡ ಅಪಾಯದಿಂದ ರಕ್ಷಣೆ ನೀಡುತ್ತದೆ. ಯಾರ ಮೇಲಾದರೂ ಅನುಮಾನ ಬಂದರೆ ತಕ್ಷಣ ತೀರ್ಪು ನೀಡುವ ಅಗತ್ಯವಿಲ್ಲ, ಆದರೆ ಅಗತ್ಯ ಎಚ್ಚರಿಕೆಯನ್ನು ಮಾತ್ರ ಕೈಬಿಡಬೇಡಿ. ಈ 2 ದಿನಗಳಲ್ಲಿ ನೀವು ನಿಮ್ಮ ಸಮಯ, ಶಕ್ತಿ ಮತ್ತು ಭಾವನೆಗಳಿಗೆ ಹೆಚ್ಚಿನ ಮೌಲ್ಯ ನೀಡಲು ಕಲಿಯುತ್ತೀರಿ. ನಿಮ್ಮ ಜೀವನದಲ್ಲಿ ಯಾರು ಉಳಿಯಬೇಕು, ಯಾರು ದೂರವಾಗಬೇಕು ಎಂಬುದರ ಬಗ್ಗೆ ಸ್ಪಷ್ಟತೆ ಸಿಗಲಿದೆ. ಇದೇ ಸ್ಪಷ್ಟತೆಯೇ ಮುಂದಿನ ದಿನಗಳಲ್ಲಿ ನಿಮ್ಮ ಯಶಸ್ಸಿಗೆ ಬಲವಾದ ಅಡಿಪಾಯವಾಗುತ್ತದೆ. ಈಗ ಜುಲೈ 22 ರಂದು ನಿಮ್ಮ ಜೀವನದಲ್ಲಿ ಮೂಡಬಹುದಾದ ವಿಶೇಷ ಅವಕಾಶಗಳು ಹಾಗೂ ಅನುಸರಿಸಬೇಕಾದ ಪ್ರಮುಖ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಜುಲೈ 22ನೇ ತಾರೀಕು ಮೀನ ರಾಶಿಯವರಿಗೆ ಒಂದು ಮಹತ್ವದ ತಿರುವನ್ನು ಸೂಚಿಸುವ ದಿನವಾಗಿರಬಹುದು. ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಸಕಾರಾತ್ಮಕ ಪ್ರತಿಫಲ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಗುರಿಯ ಕಡೆಗೆ ನೀವು ಒಂದು ದೊಡ್ಡ ಹೆಜ್ಜೆ ಇಡಬಹುದು. ನಿಮ್ಮ ಸಾಮರ್ಥ್ಯವನ್ನು ಅನುಮಾನಿಸಿದ್ದವರೇ ಈಗ ನಿಮ್ಮ ಸಾಧನೆಯನ್ನು ಒಪ್ಪಿಕೊಳ್ಳುವ ಸಂದರ್ಭ ಎದುರಾಗಬಹುದು. ಇದುವರೆಗೆ ಮೌನವಾಗಿ ದುಡಿಯುತ್ತಿದ್ದ ನಿಮ್ಮ ಪರಿಶ್ರಮಕ್ಕೆ ಈಗ ಗುರುತಿನ ಬೆಳಕು ಸಿಗಲಾರಂಭಿಸುತ್ತದೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಇದ್ದ ಅಭಿಪ್ರಾಯವೂ ನಿಧಾನವಾಗಿ ಬದಲಾಗುತ್ತದೆ. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ. ನಿಮ್ಮ ಸಲಹೆಯನ್ನು ಗೌರವದಿಂದ ಕೇಳುವ ಜನರು ಹೆಚ್ಚಾಗುತ್ತಾರೆ. ಕೆಲವರಿಗೆ ಹೊಸ ಜವಾಬ್ದಾರಿ, ಕೆಲವರಿಗೆ ಹೊಸ ಅವಕಾಶ, ಇನ್ನು ಕೆಲವರಿಗೆ ಹಳೆಯ ಕನಸು ನನಸಾಗುವ ದಾರಿ ಕಾಣಬಹುದು. ಆದರೆ ಈ ಎಲ್ಲ ಶುಭಫಲಗಳು ದೀರ್ಘಕಾಲ ಉಳಿಯಬೇಕಾದರೆ ಕೆಲವು ಮುಖ್ಯ ನಿಯಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಗತ್ಯ. ಮೊದಲನೆಯದಾಗಿ, ನಿಮ್ಮ ಸಮಯ ಮತ್ತು ಶಕ್ತಿಗೆ ಮೌಲ್ಯ ನೀಡಿ. ಎಲ್ಲರ ಸಮಸ್ಯೆಗಳನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಸಾಗುವ ಅಗತ್ಯವಿಲ್ಲ. ನಿಮ್ಮ ಸಹಾಯವನ್ನು ನಿಜವಾಗಿ ಅರ್ಹರಾದವರಿಗೆ ಮಾತ್ರ ನೀಡಿ. ಕೆಲವರು ನಿಮ್ಮ ಒಳ್ಳೆಯತನವನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಬಹುದು. ಆದ್ದರಿಂದ ಸಹಾನುಭೂತಿ ಇರಲಿ, ಆದರೆ ವಿವೇಕವೂ ಜೊತೆಯಾಗಿರಲಿ. ಎರಡನೆಯದಾಗಿ, ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಅಭ್ಯಾಸವನ್ನು ಕಡಿಮೆ ಮಾಡಿ. ನಿಮ್ಮ ಮುಂದಿನ ಗುರಿ, ಹಣಕಾಸಿನ ನಿರ್ಧಾರಗಳು ಅಥವಾ ವೈಯಕ್ತಿಕ ವಿಚಾರಗಳನ್ನು ಅಗತ್ಯವಿರುವವರೊಂದಿಗೆ ಮಾತ್ರ ಮಾತನಾಡಿ. ಅನೇಕ ಬಾರಿ ಹೆಚ್ಚು ಮಾತನಾಡುವುದರಿಂದ ಅವಕಾಶಗಳು ಕೈತಪ್ಪುವ ಸಾಧ್ಯತೆ ಇರುತ್ತದೆ. ಕೆಲಸವನ್ನು ಮೊದಲು ಮಾಡಿ, ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡಲಿ. ಮೂರನೆಯದಾಗಿ, ನಿಮ್ಮ ಒಳಮನಸ್ಸಿನ ಧ್ವನಿಯನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಯಾರನ್ನಾದರೂ ಭೇಟಿಯಾದಾಗ ಅಥವಾ ಹೊಸ ಅವಕಾಶ ಎದುರಾದಾಗ ಮನಸ್ಸಿನಲ್ಲಿ ಮೂಡುವ ಮೊದಲ ಭಾವನೆಗೆ ಗೌರವ ನೀಡಿ. ಅದು ಹಲವು ಬಾರಿ ಸರಿಯಾದ ದಾರಿಯನ್ನೇ ತೋರಿಸುತ್ತದೆ. ಹೊರಗಿನ ಆಕರ್ಷಣೆಗೆ ಮಾರು ಹೋಗುವುದಕ್ಕಿಂತ ಸತ್ಯವನ್ನು ಅರಿಯುವ ಪ್ರಯತ್ನ ಮಾಡಿ. ನಾಲ್ಕನೆಯದಾಗಿ, ಅಗತ್ಯವಿದ್ದಾಗ ಇಲ್ಲ ಎಂದು ಹೇಳುವ ಧೈರ್ಯ ಬೆಳೆಸಿಕೊಳ್ಳಿ. ಎಲ್ಲರನ್ನೂ ಸಂತೋಷಪಡಿಸಲು ಹೋಗಿ ನಿಮ್ಮ ಆರೋಗ್ಯ, ಸಮಯ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಜೀವನದ ಗಡಿಗಳನ್ನು ನೀವು ಸ್ಪಷ್ಟವಾಗಿ ನಿರ್ಧರಿಸಿದಾಗ ಮಾತ್ರ ಇತರರು ಅದನ್ನು ಗೌರವಿಸುತ್ತಾರೆ. ಕೊನೆಯದಾಗಿ, ನಿಮ್ಮನ್ನು ನೋಯಿಸಿದವರ ಬಗ್ಗೆ ದ್ವೇಷ ಬೆಳೆಸಿಕೊಳ್ಳುವ ಅಗತ್ಯವಿಲ್ಲ. ಕ್ಷಮಿಸುವ ಗುಣ ಇರಲಿ, ಆದರೆ ಅದೇ ಅನುಭವದಿಂದ ಪಾಠ ಕಲಿಯುವುದನ್ನು ಮರೆಯಬೇಡಿ. ಪ್ರತಿಯೊಂದು ಅನುಭವವೂ ನಿಮ್ಮನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡುತ್ತದೆ. ಇದೇ ಜೀವನದ ನಿಜವಾದ ಗೆಲುವು. ಮುಂದಿನ ಭಾಗದಲ್ಲಿ ಗುರುಗ್ರಹದ ಆಶೀರ್ವಾದ, ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಈ ವಾರವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳುವ ಮಾರ್ಗಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಈ ವಾರದಲ್ಲಿ ಗುರುಗ್ರಹದ ಅನುಕೂಲಕರ ಪ್ರಭಾವವು ಮೀನ ರಾಶಿಯವರ ಆತ್ಮವಿಶ್ವಾಸ ಮತ್ತು ಚಿಂತನೆಯ ದಿಕ್ಕನ್ನು ಬದಲಾಯಿಸುವ ಸೂಚನೆ ನೀಡುತ್ತಿದೆ. ಇದುವರೆಗೆ ಮಾಡಿದ ಪ್ರಾಮಾಣಿಕ ಪ್ರಯತ್ನಗಳ ಫಲ ನಿಧಾನವಾಗಿ ನಿಮ್ಮತ್ತ ಬರಲು ಆರಂಭವಾಗಬಹುದು. ಇದು ಅದೃಷ್ಟ ಮಾತ್ರವಲ್ಲ, ನಿಮ್ಮ ಸಹನೆ, ಶ್ರಮ ಮತ್ತು ನಂಬಿಕೆಗೆ ಕಾಲ ನೀಡುತ್ತಿರುವ ಪ್ರತಿಫಲವೂ ಆಗಿದೆ. ಆದ್ದರಿಂದ ಸಣ್ಣ ಯಶಸ್ಸುಗಳನ್ನು ಲಘುವಾಗಿ ತೆಗೆದುಕೊಳ್ಳದೆ ಅವುಗಳನ್ನು ದೊಡ್ಡ ಗುರಿಯತ್ತ ಸಾಗುವ ಮೆಟ್ಟಿಲುಗಳಾಗಿ ಬಳಸಿಕೊಳ್ಳಿ. ವ್ಯಾಪಾರದಲ್ಲಿ ಇರುವವರಿಗೆ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಲಾಭದಾಯಕವಾಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೆ ತಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳುವ ಅಪರೂಪದ ಅವಕಾಶ ಸಿಗಬಹುದು.
ನಿಮ್ಮ ಆಲೋಚನೆಗಳು ಮತ್ತು ನಿರ್ಧಾರಗಳು ಇತರರ ಗಮನ ಸೆಳೆಯಲಿವೆ. ಆದರೆ ಯಶಸ್ಸು ಸಿಕ್ಕ ತಕ್ಷಣ ಆತುರದಲ್ಲಿ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಟ್ಟರೆ ಮಾತ್ರ ಆ ಯಶಸ್ಸು ದೀರ್ಘಕಾಲ ಉಳಿಯುತ್ತದೆ. ಈ 7 ದಿನಗಳಲ್ಲಿ ನಿಮ್ಮ ಆಧ್ಯಾತ್ಮಿಕ ಒಲವು ಹೆಚ್ಚಾಗುವ ಲಕ್ಷಣಗಳಿವೆ. ಮನಸ್ಸಿಗೆ ಶಾಂತಿ ಬೇಕೆನಿಸಿದಾಗ ಕೆಲವೇ ನಿಮಿಷಗಳನ್ನು ಪ್ರಾರ್ಥನೆ, ಧ್ಯಾನ ಅಥವಾ ಮೌನದಲ್ಲಿ ಕಳೆಯಿರಿ. ಅದು ನಿಮ್ಮ ಆತಂಕವನ್ನು ಕಡಿಮೆ ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೆಲವರಿಗೆ ದೇವರ ಮೇಲಿನ ಭಕ್ತಿ ಮತ್ತಷ್ಟು ಗಾಢವಾಗಬಹುದು. ದೇವಾಲಯಕ್ಕೆ ಭೇಟಿ ನೀಡುವುದು ಅಥವಾ ಮನೆಯಲ್ಲೇ ಭಕ್ತಿಯಿಂದ ಪೂಜೆ ಮಾಡುವುದರಿಂದ ಮನಸ್ಸಿಗೆ ಹೊಸ ಚೈತನ್ಯ ಸಿಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ನಿಮ್ಮನ್ನು ನಿರಾಶೆಗೊಳಿಸಿರಬಹುದು. ಆದರೆ ಅವು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ಬಲಿಷ್ಠನನ್ನಾಗಿ ರೂಪಿಸಲು ಬಂದ ಪಾಠಗಳಾಗಿವೆ. ಪ್ರತಿಯೊಂದು ಕಷ್ಟವೂ ಹೊಸ ಅನುಭವವನ್ನು ನೀಡುತ್ತದೆ ಎಂಬುದನ್ನು ಮರೆಯಬೇಡಿ. ಹಿಂದೆ ನಡೆದ ಘಟನೆಗಳನ್ನು ನೆನೆದು ಮನಸ್ಸನ್ನು ಕಾಡಿಸಿಕೊಳ್ಳುವುದಕ್ಕಿಂತ ಮುಂದಿನ ದಿನಗಳನ್ನು ಉತ್ತಮಗೊಳಿಸುವತ್ತ ಗಮನ ಹರಿಸಿ. ಆರೋಗ್ಯದ ವಿಷಯದಲ್ಲಿ ಅತಿಯಾದ ಚಿಂತೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುವುದು ಅತ್ಯಗತ್ಯ. ಅನಗತ್ಯ ಆಲೋಚನೆಗಳು ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ, ಆರೋಗ್ಯಕರ ಆಹಾರ ಸೇವಿಸಿ ಮತ್ತು ದೇಹಕ್ಕೆ ಅಗತ್ಯವಾದ ಕಾಳಜಿಯನ್ನು ನೀಡಿ. ಮನಸ್ಸು ಶಾಂತವಾಗಿದ್ದರೆ ದೇಹವು ಚೈತನ್ಯದಿಂದ ಕಾರ್ಯನಿರ್ವಹಿಸುತ್ತದೆ. ಮೀನ ರಾಶಿಯವರೇ, ಈ ವಾರ ನಿಮಗೆ ಸಿಗುವ ದೊಡ್ಡ ಸಂದೇಶ ಒಂದೇ: ನಿಮ್ಮ ಮೇಲೆ ವಿಶ್ವಾಸ ಕಳೆದುಕೊಳ್ಳಬೇಡಿ. ನಿಮ್ಮೊಳಗೆ ಅಪಾರ ಸಾಮರ್ಥ್ಯ ಅಡಗಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಬಹುದು. ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ, ಒಳ್ಳೆಯತನವನ್ನು ಉಳಿಸಿಕೊಳ್ಳಿ, ಆದರೆ ಅದಕ್ಕೆ ವಿವೇಕವನ್ನು ಜೊತೆಯಾಗಿ ಸೇರಿಸಿ. ಹೀಗೆ ಮಾಡಿದರೆ ಈ ವಾರದ ಅನುಕೂಲಕರ ಗ್ರಹಸ್ಥಿತಿಯನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ಭಗವಂತನ ಕೃಪೆ ನಿಮ್ಮೊಂದಿಗೆ ಇರಲಿ. ಜಯ ಮತ್ತು ನೆಮ್ಮದಿ ನಿಮ್ಮ ಜೀವನದಲ್ಲಿ ಸದಾ ನೆಲೆಸಲಿ.